ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರುಚಿ ಪಯಣ. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಸೂಪರ್ ಟೇಸ್ಟಿಯಾಗಿರುವಂತಹ ಚಪ್ಪರದ ಅವರೆಕಾಯಿ ಪಲ್ಯನ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಮಾಡೋದು ತುಂಬಾ ಈಸಿ. ಎಷ್ಟು ಬೇಗ ಅಂದರೆ ತುಂಬಾ ಬೇಗ ಆಗಿಬಿಡುತ್ತೆ. ಇದು ಚಪಾತಿಗೆ, ರೊಟ್ಟಿಗೆ, ದೋಸೆಗೆ ಮತ್ತು ತಿಳಿಸಾರು ಮಾಡಿದಾಗ ಸೈಡ್ ಡಿಶ್ ಆಗಿ ಬಿಸಿ ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಹಾಗಿದ್ರೆ ಈಗ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಒಂದು 4 ಟೊಮೊಟೊನ ನಾನು ರುಬ್ಬಿ ಇಟ್ಕೊಂಡಿದ್ದೀನಿ, ನೈಸ್ ಪೇಸ್ಟ್ ಮಾಡಿಕೊಂಡು. ಈಗ ನೋಡ್ತಿದ್ದೀರಾ, ಒಂದು ಅರ್ಧದಿಂದ 3/4 kg ಚಪ್ಪರದ ಅವರೆಕಾಯಿಯನ್ನು ತಗೊಂಡಿದ್ದೀನಿ. ಇದನ್ನು ಸೈಡ್ಗೆ ಎತ್ತಿಟ್ಬಿಟ್ಟು ಈಗ ಒಂದು ಬಾಣಲೆ ಇಟ್ಟು ಅದಕ್ಕೆ ನಾವು ಅಷ್ಟೇ ಟೊಮೊಟೊ ಅಷ್ಟೇ ರುಬ್ಬೋದು. ಇದಕ್ಕೆ ಯಾವುದೇ ಮಸಾಲಾನ ಜಾಸ್ತಿ ಹಾಕುವಂಗಿಲ್ಲ. ಸಾಸಿವೆ ಜೀರಿಗೆ ಹಾಕಿ ಕರಿಬೇವು ಹಾಕ್ತಾಯಿದ್ದೀನಿ. ಜೊತೆಗೆ 1-2 ಒಣಮೆಣ್ಸಿಕಾಯನ್ನು ಹಾಕಿ ಒಗ್ಗರಣೆಗೆ ನೋಡಿ ಹಾಕಿ ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಇದು ಹುರ್ಕೊಂಡಿದ್ದಾದ ನಂತರ ಒಂದು 3 ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. 3 ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದು ಒಂದು ಘಮ ಬರೋ ರೀತಿ. ಮತ್ತು ಇದಕ್ಕೆ ಉಪ್ಪನ್ನು ಹಾಕ್ಕೊಳ್ಳೋಣ. ಉಪ್ಪನ್ನು ಹಾಕೋದ್ರಿಂದ ಈರುಳ್ಳಿ ಬೇಗ ಮೆತ್ತಗಾಗುತ್ತೆ. ಜೊತೆಗೆ ಎಲ್ಲದಕ್ಕೂ ಉಪ್ಪು ಚೆನ್ನಾಗಿ ಹಿಡಿಯೋದ್ರಿಂದ ಟೇಸ್ಟ್ ವೈಸು ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈ ಹಂತದಲ್ಲಿ ಉಪ್ಪನ್ನು ಹಾಕ್ಕೊಳ್ಳಿ. ಬೇಕಂತಂದರೆ ನೆಕ್ಸ್ಟ್ ಹಾಕೋಬೋದು, ಇಲ್ಲಾಂದರೆ ಸಾಕಾಗುತ್ತೆ. ನೋಡಿ, ಈ ಚಪ್ಪರದ ಅವರೆಕಾಯಿಯನ್ನು ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೆ. ಇದನ್ನು ಹಾಕಿ ಚೆನ್ನಾಗಿ ಹುರ್ಕೋಬೇಕು. ಏಕೆ ಅಂದರೆ ಅದರಲ್ಲಿರುವಂಥ ಹಸಿ ವಾಸನೆ ಹೋಗೋವರೆಗೂ ಮುಚ್ಚಳ ಮುಚ್ಚಿ ಕೈ ಆಡಿಸ್ತಾ ಇದನ್ನು ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಇದನ್ನು ಬೇಯಿಸಿ ಪಲ್ಯ ಮಾಡೋದೇ ಬೇರೆ. ಇದು ನೋಡಿ, ಈ ರೀತಿ ಮಾಡೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಆ ಪಲ್ಯದಕ್ಕಿಂತನೂ ಈ ಥರ ಪಲ್ಯ ಮಾಡ್ಕೊಳ್ಳೋದ್ರಿಂದ ಇದು ತುಂಬಾ ರುಚಿ ಬರುತ್ತೆ. ಮತ್ತು ನಮಗೆ ಈ ದೋಸೆ, ಚಪಾತಿ, ಅನ್ನ ಎಲ್ಲದಕ್ಕೂ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ. ನೋಡಿ, ಹಸಿ ವಾಸನೆ ಹೋಗೋವರೆಗೂ ನಾವು ಈ ಚಪ್ಪರದ ಅವರೆಕಾಯಿಯನ್ನು ಚೆನ್ನಾಗಿ ಹುರ್ಕೋಬೇಕು. ಅದು ಸ್ವಲ್ಪ ನೀರು ಬಿಟ್ಕೊಂಡು ಅದು ಆ ನೀರೊಳಗೆ ಬೇಯ್ತಾ ಇರುತ್ತೆ. ಆ ನಂತರ ನಮಗೆ 1-2 ಸ್ಪೂನ್ ಆಗುವಷ್ಟು, ಒಂದು ದೊಡ್ಡ ಸ್ಪೂನಲ್ಲಿ 1-2 ಸ್ಪೂನ್ ಆಗೋಷ್ಟು ಬೇಳೆ ಸಾಂಬಾರು ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಅಷ್ಟೇ ಈ ಹಾಕಿರುವಂಥ ಎಣ್ಣೆ ಒಳಗಡೆ ಫ್ರೈ ಆಗಬೇಕು. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದೇನು ರುಬ್ಬೋದಕ್ಕೇನು ಹಾಕೋದು ಬೇಡ. ಇದನ್ನು ಈ ರೀತಿಯೇ ಮಿಕ್ಸ್ ಮಾಡ್ಕೋತಾ ಹುರ್ಕೋತಾ ಇರಬೇಕಾಗತ್ತೆ. ಇದನ್ನು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಏನು ಉಡಿಯಲ್ಲಿರುವಂಥ ಹಸಿ ವಾಸನೆ ಎಲ್ಲ ಹೋಗುತ್ತೆ, ಚೆನ್ನಾಗಿ ಫ್ರೈ ಆಗುತ್ತೆ. ಈ ಹಂತದಲ್ಲಿ ನಾವು ಟೊಮೊಟೊನ ರುಬ್ಬಿ ಹಾಕೋದ್ರಿಂದ ಅದು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ನಾವು ಟೊಮೊಟೊನ ಕಟ್ ಮಾಡಿ ಹಾಕೋಬೋದು. ಈ ರೀತಿ ಮಾಡೋದ್ರಿಂದ ಸ್ವಲ್ಪ ಗ್ರೇವಿ ಥರನೂ ನಮಗೆ ಸಿಗುತ್ತೆ. ಪಲ್ಯ ತುಂಬಾ ಚೆನ್ನಾಗಿ ಬರುತ್ತೆ. ಮತ್ತು ಟೊಮೊಟೊ ಎಲ್ಲದಕ್ಕೂ ಹೊಂದ್ಕೊಳ್ಳೋದ್ರಿಂದ ನಮಗೆ ಈ ಏನು ಪಲ್ಯ ಮಾಡ್ತೀವಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಇದು. ನೋಡಿ, ಈಗ ಚೆನ್ನಾಗಿ ಅದನ್ನು ಕುದಿಸ್ಕೋಬೇಕು. ಫ್ರೈ ಮಾಡ್ಕೋತಾ ಜಾರನ್ನು ತೊಳೆದು ಒಂದು ಅರ್ಧ ಗ್ಲಾಸಷ್ಟು ನೀರನ್ನು ಹಾಕ್ಕೋಬೇಕು. ಅದಕ್ಕೆ ಜಾಸ್ತಿ ನೀರನ್ನು ಹಾಕಬಾರ್ದು. ಮತ್ತು ಇದಕ್ಕೆ ಯಾವುದೇ ಕಾಯಿ ಮಸಾಲಾನ ಉಪಯೋಗಿಸ್ತಾ ಇರೋದ್ರಿಂದ ನೀವು ಎಷ್ಟು ಪಲ್ಯ ತಿಂದ್ರೂ ತುಂಬ ಹಗುರವಾಗೇ ಇರುತ್ತೆ. ಮತ್ತು ಜಾಸ್ತಿ ಹೆವಿ ಅನಿಸೋದಾಗಲಿ, ಜೊತೆಗೆ ಗ್ಯಾಸ್ಟ್ರಿಕ್ ಥರ ಆಗೋದಿಲ್ಲ. ತುಂಬಾ ಹಗುರವಾಗಿರುತ್ತೆ, ತುಂಬಾ ಟೇಸ್ಟಿಯಾಗೂ ಇರುತ್ತೆ. ಮತ್ತು ಪಲ್ಯ ತಿನ್ನೋದ್ರಿಂದ ನಮಗೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ನೋಡಿ, ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೋತಾ ಬೇಯಿಸ್ಕೋಬೇಕು. ಯಾಕೆ ಅಂದರೆ ನಾವು ಜಾಸ್ತಿ ನೀರನ್ನು ಹಾಕಿರೋದಿಲ್ಲ. ಹಾಗಾಗಿ ಮುಸ್ಕನ್ನು ಮುಚ್ಚಿ ಬೇಯಿಸ್ಬೇಕಾಗತ್ತೆ. ಕುಕ್ಕರಲ್ಲಾದರೆ ಒಂದು ವಿಸಲನ್ನು ಮಾಡಿಸ್ಬಿಟ್ರೆ ಆಯಿತು. ಇಷ್ಟೆಲ್ಲ ಮಸಾಲ ಹಾಕ್ಬಿಟ್ಟು ಒಂದು ವಿಸಲನ್ನು ಕೂಗಿಸಿದ್ರೆ ಆಗುತ್ತೆ. ನಾನು ಇದೇ ರೀತಿ ಬೇಯಿಸಿದ್ದೀನಿ. ಇದು ಅಷ್ಟೇ ಬೇಗನೆ ಆಗೋಗ್ಬಿಡುತ್ತೆ. ಅದು ಹಸಿ ಪದಾರ್ಥ ಆಗಿರೋದ್ರಿಂದ ನಾವು ಫ್ರೈ ಮಾಡುವಾಗಲೇ ಒಂದು 50% ಬೆಂದೋಗ್ಬಿಟ್ಟಿರುತ್ತೆ. ಈಗಲೂ ಅಷ್ಟೇ ನಾವು ಮುಚ್ಚಿ ಬೇಯಿಸೋದ್ರಿಂದ ಮತ್ತು ಉಡಿಯನ್ನು ಸಾಂಬಾರು ಪೌಡರನ್ನು ಫ್ರೈ ಮಾಡಿರೋದ್ರಿಂದ ನಮಗೆ ಜಾಸ್ತಿ ಹಸಿ ವಾಸನೆ ಇರಲ್ಲ, ಬೇಯಿಸಬೇಕು ಅನ್ನೋದಿರಲ್ಲ. ಕೊನೆ ಹಂತದಲ್ಲಿ ಇದಕ್ಕೆ ನಾನು ಸ್ವಲ್ಪ ಕಾಯಿ ತುರಿಯನ್ನು ಹಾಕೋತಾ ಇದ್ದೀನಿ. ಬೇಕಂದರೆ ಹಾಕೋಬೋದು, ಇಲ್ಲ ಸ್ಕಿಪ್ ಮಾಡಬಹುದು. ಕಾಯಿ ತುರಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಕಾಯಿ ಅಂದರೆ ಎಷ್ಟು, 1 ಸ್ಪೂನಷ್ಟು ಹಾಕಬೇಕು ಅಷ್ಟೇ, ಜಾಸ್ತಿಯನ್ನು ಯೂಸ್ ಮಾಡ್ಕೋಕೆ ಹೋಗಬೇಡಿ. ಜೊತೆಗೆ ಈಗ ಕೊತ್ತಂಬರಿ ಸೊಪ್ಪನ್ನು ಹಾಕ್ಬಿಟ್ರೆ ನಮಗೆ ಈ ಚಪ್ಪರದ ಅವರೆಕಾಯಿ ಪಲ್ಯ ಈ ರೀತಿ ವಿಶೇಷವಾಗಿ ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಒಂದ್ಸತಿ ಟ್ರೈ ಮಾಡಿ. ಈ ರೀತಿ ಟ್ರೈ ಮಾಡೋದ್ರಿಂದ ನಾನು ಹೇಳ್ದಂಗೆ ಈಗಾಗಲೇ ತುಂಬ ಹಗುರವಾಗಿರುತ್ತೆ. ನಾನು ಕುಕ್ಕರ್ಗೆ ಹಾಕಿಲ್ಲ, ಆದ್ರೂ ಬೆಂದೋಗ್ಬಿಟ್ಟಿದೆ. ನೀಟಾಗಿ ಬೇಯ್ಕೊಳ್ಳುತ್ತೆ. ನಿಮಗೆ ಜಾಸ್ತಿ ಇದಾಗಬೇಕು, ಬೇಗ ಟೈಮ್ ಇಲ್ಲ ಅನ್ನೋವಂಥವ್ರು ಆರಾಮಾಗಿ ಒಂದು ಕುಕ್ಕರ್ಗೆ ಹಾಕ್ಬಿಟ್ರೆ ನೋಡಿ, ಲಾಸ್ಟ್ ಟಚ್, ಫೈನಲ್ ಟಚ್, ನಾವು ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ದು ಅಂದರೆ ಅಲ್ಲಿಗೆ ನಮಗೆ ಈ ಅಡುಗೆ ಮುಗಿಯಿತು ಅಂತಲೇ ಅರ್ಥ. ಈಗ ಅದನ್ನು ಮಿಕ್ಸ್ ಮಾಡಿಕೊಂಡು ನಾನು
ಮುಚ್ಚಿ ಒಂದು ನಿಮಿಷ ಬೇಯಿಸಿ ಅಲ್ಲಿಗೆ ನಾನು ಸ್ಟವನ್ನು ಆಫ್ ಮಾಡ್ಕೋತೀನಿ. ಈಗ ನೋಡ್ತಾ ಇರ್ಬೋದು ರುಚಿಯಾಗಿರುವಂತಹ ಡ್ರೈ ಆಗಿಲ್ಲ, ಗ್ರೇವಿ ರೀತಿ ಇರುವಂಥ ಪಲ್ಯ ರೆಡಿಯಾಗಿದೆ. ಜಾಸ್ತಿ ನೀರಾಗಿಲ್ಲ, ನಾವೇನು ಜಾಸ್ತಿ ಮಸಾಲ ಹಾಕಿಲ್ಲ. ತುಂಬಾ ಟೇಸ್ಟಿಯಾಗಿರುತ್ತೆ. ಒಂದು ಸತ ಈ ರೀತಿ ನಿಮಗೆ ಸೀಸನಲ್ಲಿ ಚಪ್ಪರದ ಅವರೆಕಾಯಿ ಸಿಕ್ಕಾಗ ಖಂಡಿತವಾಗ್ಲೂ ಈ ರೀತಿ ಮಾಡ್ಕೊಳ್ಳಿ. ತುಂಬಾ ಟೇಸ್ಟ್ ವೈಸ್ ಅಂತೂ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಇಮ್ಯಾಜಿನೇ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಈ ರೀತಿ ಮಾಡೋದ್ರಿಂದ ತುಂಬಾ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಒಂದು ಸತಿ ಈ ರೀತಿ ಟ್ರೈ ಮಾಡಿ ಅಂತ ಹೇಳ್ತಾ ಮುಂದಿನ ಇನ್ನೊಂದು ಅಡುಗೆಯೊಂದಿಗೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಹಿಂದಿನ ವೀಡಿಯೋಸ್ಗಳನ್ನು ಆದಷ್ಟು ನೋಡಿ ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ, ಆದಷ್ಟು ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಹಾಗಿದ್ರೆ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಬನ್ನಿ ಈಗ ಸರ್ವ್ ಮಾಡೋಣ. ಇದೆಲ್ಲ ಮಿಕ್ಸ್ ಆಗಿದೆ. ನಾವು ದೋಸೆ ಜೊತೆಗೆ ನಾನು ಹೇಳ್ದಂಗೆ ಏನು ಬಿಸಿ ಅನ್ನದ ಜೊತೆಗೂ ಇದನ್ನು ತಿನ್ಬೋದು. ಒಂದು ತಿಳಿಸಾರಿದ್ರೆ ಸೈಡ್ ಡಿಶ್ ಆಗಿ ನಾವು ಇದನ್ನು ತಿನ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಈಗ ನಾನು ಒಂದು ಬೌಲ್ಗೆ ಇದನ್ನು ಸರ್ವ್ ಮಾಡ್ತಿದ್ದೀನಿ. ನೋಡ್ಬೋದು ಎಷ್ಟು ಕಲರ್ಫುಲ್ಲಾಗಿ, ನೋಡಿದ್ರೆ ತಿನ್ಬೇಕು ಅನ್ನಿಸ್ತಿದೆ, ಆ ರೀತಿ ಇದೆ. ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಆಯಿತಾ. ಹಾಗಿದ್ರೆ ಈಗ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಮುಂದಿನ ಇನ್ನೊಂದು ಅಡುಗೆಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು ಫ್ರೆಂಡ್ಸ್. ಆದಷ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.